ನಮ್ಮ ಯಾರು ರೇವಣರು ಇದಾರೆ, ಗೌಡ್ರು ಅಂತ ಕರಿತೀವಿ, ಈಸಪ್ಪ ಎನ್ ಈಶ್ವರ ಅವ್ರ ಮಗ, ಅವರು ಇವರು ಇಬ್ರು ಸೇರ್ಕೊಂಡು ನಮ್ಮ ಮನೆಯಲ್ಲಿ ಅಣ್ತಂದಿರನ್ನ ರಾಜಿ ಮಾಡಿಸಿ ಆಸ್ತಿನ 2014ರಲ್ಲಿ ಪಾರ್ಟಿಷನ್ ಮಾಡಿ ಕೋರ್ಟಲ್ಲಿ ರಾಜಿ ಮಾಡಿಸಿ ಇವತ್ತು ತೀರ್ಮಾನ ಮಾಡ್ಕೊಂಡಂತ ಕುಟುಂಬ ಅವ್ರದ್ದು. ಏನಕ್ಕೆ ನಾವು ಹಿಂದೆ ನಮ್ಮ ತಾತಿರು ಇವರ ತಾತಿರೆಲ್ಲ ನಡ್ಕೊಬತ್ತಿರಲ್ಲ, ಅದೊಂದು ಋಣಕ್ಕೋಸ್ಕರ ಅವರು ನನಗೆ ಋಣ ತೀರಿಸಿದ್ರು. ನಾನು ಈಗ ಇವ್ರ ವಿಚಾರ ನನಗೆ ಗೊತ್ತಿರ್ಲಿಲ್ಲ, ಯಾರು ವಿಚಾರ, ನಮ್ಮ ಮೋದಿ ಅವ್ರದ್ದು ಆಸ್ತಿ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ನಾನು ಪದೇ ಪದೇ ಜಗಳ ಆಡ್ತಾವ್ರಲ್ಲ ಯಾಕೆ ಅಂದ್ಬಿಟ್ಟು ಒಂದಿನ ನಾನು ಕೇಳಿದೆ ಅವ್ರನ್ನ. ಕೇಳಿದಾಗ ಅವ್ರು ಏನಂದ್ರು, ಇಲ್ಲ ಬ್ರೋ ಹಿಂಗೆ ನಮ್ಮ 37 ಗಂಟೆ ಖಾತೆ ಮಾಡಿಸ್ಕೊಬಿಟ್ಟಿದ್ರೆ ನಮಗೆ ಕೊಡ್ಬೇಕು, ನಮ್ ಚಿಗಪ್ಪ ಕೊಡ್ತಿಲ್ಲ ಅಂದ್ರೆ. ಯಾರು? ನಾವು ಕೊನೆ ಚಿಗಪ್ಪ ಮಾಡಿಸ್ಕೊಬಿಟ್ಟಿದ್ರೆ ಕೊಡ್ತಿಲ್ಲ, ಎಲ್ಲಿ ಆಸ್ತಿ ಅಂತ ಕೇಳಿದೆ. ಇವ್ರ ಆಸ್ತಿ ಎಲ್ಲದಂತೂ ಕೂಡ ನನಗೆ ಗೊತ್ತಿಲ್ಲ. ನಾನು ಈಗೇನೋ ನನಗೆ ಸಹಾಯ ಮಾಡಿರ್ಬೇಕಾದ್ರೆ ನಾನು ಅವ್ರಿಗೊಂದು ಸಹಾಯ ಮಾಡ್ಬೋ, ಅಳಿಲು ಸೇವೆ ಮಾಡುವ ಅಂತ ಹೇಳಿ ನಾನು ಹೊರಟಿದ್ದೆ ಅಷ್ಟೇ. ನನಗೇನಾರ ಇವರು ಅವತ್ತು ಈಗ ಮಾಧ್ಯಮದಲ್ಲಿ ಮಾತಾಡೋರಲ್ಲ ಅವ್ರ ಅಪ್ನಾಸ್ತಿ ಅಂತ, ನಮ್ಮ ಅಪ್ನಾಸ್ತಿ ಅಲ್ಲ, ಅವ್ರ ಅಪ್ನಾಸ್ತಿನೇ. ನಮ್ಮ ಅಪ್ನಾಸ್ತಿನ ಅವರೇ ತಾನೇ ಒಂದು ಮಾಡ್ಕೊಟ್ಟಿರೋದು 2014ರಲ್ಲಿ. ನಾನೊಂದು ಅವ್ರ ಋಣ ತೀರ್ಸು ಅಂತ ಹೇಳಿ ನಾನು ಈಗ ಒಂದು ತಿಂಗಳಲ್ಲಿ ಅವ್ರಿಗೆ ನಾನು ಇದೀನಿ ಮೋದಿ ಕೂರ್ಸ್ಬಿಟ್ಟು ಬಗೆಹರಿಸ್ಕೊಡ್ತೇನೆ, ಆ ಕುಟುಂಬ ಚೆನ್ನಾಗಿರ್ಲೇನೋ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಇದ್ದೀನಿ, ನಾನು ಮಾತಾಡ್ತೀನಿ. ಲೋಕಣಿಗೂ ಹೇಳಿದ್ದೀನಿ. ಆ ವ್ಯಕ್ತಿಗೂ ಕೂಡ ನಾನು ಲೋಕಣ ಅಂತಲೇ ಕರೀತಿದ್ದು, ನನ್ಕಿಂತ ವಯಸ್ಸು ಚಿಕ್ಕವನು ಆದ್ರೂ ಕೂಡ ನಾನು ಲೋಕಣ ಹೋಗಿ ಬನ್ನಿ ಅಂತಾನೆ ಕರೀತಿದ್ದು. ನಾನು ಲೋಕಣಿಗೂ ಕೂಡ ಹೇಳಿದ್ದೀನಿ, ಕುತ್ಕ ಮಾತಾಡೋಣ ಮೋದಿ, ನೀವು ಏನು ಗಲಾಟೆ ಗಿಲಾಟೆಗೆ ಹೋಗ್ಬಿಡಿ, ನೀವು ಒಬ್ರು ನಾಡ ಯಜಮಾನರಾದ್ರು ಇವಕ್ಕೆಲ್ಲ ದುಡುಕ್ಬಾರ್ದು, ನೀವು ಏನಿದ್ರು ನಾನು ಬಗೆಹರಿಸೋಣ, ನಿಮ್ ಋಣ ಏನಾದ್ರು ನಾನು ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಇವ್ರು ಅನಿವಾರ್ಯ ವಿಧಿ ಇಲ್ಲ, ಅವತ್ತು ಗಲಾಟೆ ಆಗದೆ, ನಾನು ಅದೃಷ್ಟ ಅದೇ ಜಾಗ ಅದೇ ಸಮಯಕ್ಕೆ ಅಲ್ಲಿ ಹೋಗಿದ್ದೀನಿ, ಘಟನೆ ನಡಿಬಾರ್ದಾಗಿತ್ತು, ನಡೆದ್ಬಿಟ್ಟದೆ. ಇವರು ವಿರೋಧಿಗಳು ರಾಜಕೀಯ ಉದ್ದೇಶದಿಂದ ಷಡ್ಯಂತ್ರ ಮಾಡ್ಕೊಂಡು ನನ್ನ ಮೇಲೆ ಒಂದು ಕೆಟ್ಟ ಹೆಸರು ತರ್ಬೇಕು ಅಂತ ಹೇಳಿ ಹೊರಟಿದ್ರಲ್ಲ, ಅವ್ರಿಗೆ ಒಂದು ಏನೋ ಸಿಗ್ಬೇಕಾಗಿತ್ತು, ಸಿಕ್ತು, ಇದನ್ನ ಹಾಕಂತ ಇದ್ ಮಾಡಿದ್ರು. ಈಗಲೂ ಕೂಡ ಬರ್ಲಿ ಅವರು. ಸಾಕ್ತಮ್ಮನ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ ಇದೆ, ಕರ್ನಾಟಕದಲ್ಲಿ ಎಲ್ಲಿ ಯಾವ ದೇವಾಲಯಕಾರು ಕರೀಲವರು. ನಾನು ಬಂದು ಕರ್ಪೂರ ಕಸ್ತೀನಿ, ಅವರು ಬಂದು ಕರ್ಪೂರ ಕಸ್ಲಿ, ನನ್ನ ಕೈ ಮಾಡೋಣ ಅಂತ ಅವ್ರು ಏನಾರ ಹೇಳಿದ್ರೆ ಕರ್ಪೂರ ಕಸ್ಲಿ, ಕರೀಲಿ ಅವ್ರನ್ನ. ನೀವೇ ಬನ್ನಿ, ಯಾವತ್ತು ಹೇಳ್ತೀರ ಕರೀಲಿ ಮಾಧ್ಯಮದವರು, ಅವರು ಬರ್ಲಿ, ಓಪನ್ ಆಗಿ ಕರೀತೀನಿ. ಈಗ ಏನ್ ನನಗೆ ಇಲ್ಲಿಗೆ ನನ್ನ ಸ್ನೇಹಿತರು ಇವತ್ತು ನನ್ನ ಬಂಧು ಬಳಗ ಏನಿದ್ದಾರೆ ಇವತ್ತು ಇವ್ರ ಸಮ್ಮುಖದಲ್ಲಿ, ನಿಮ್ಗಳ ಮಾಧ್ಯಮಗಳ ಸಮ್ಮುಖದಲ್ಲಿ ನೀವ್ ಎಲ್ಲಿ ಹೇಳ್ತೀರ ಕರೀರಿ. ನೀವು ಹೋಗಿ ಮಾಧ್ಯಮದವ್ರು ಅವ್ರ ಮನೆ ಮುಂಗಡೆ ಈ ತರ ಸವಾಲ್ ಹಾಕೋರೆ, ಈಗ ಅವ್ರು ಕರೀತಾವ್ರೆ, ನೀವು ಬರಕ್ ರೆಡಿ ಇದ್ರ ಪ್ರಮಾಣ ಮಾಡಕ್ಕೆ ಅಂತ ಕರೀರಿ. ಅವ್ರು ಕುಟುಂಬದವ್ರು ನಾನು ಇದ್ದೀನಿ, ಬರ್ತೀನಿ, ಕರ್ಪೂರ ಕಸ್ತೀನಿ, ಅವ್ರು ಕಸ್ಲಿ. ಯಾಕೆ ಈ ತರ ಕೆಟ್ಟ ಹೆಸರು? ಈ ತರ ಒಳ್ಳೆ ಒಂದು ಕುಟುಂಬದಲ್ಲಿ ನೀವು ಸಂಸ್ಕೃತಿ ಇರೋರು ನೀವು ಈ ತರ ಕೆಟ್ಟ ಕೆಲ್ಸಕ್ಕೆ ಇಳಿಬಾರ್ದು. ಅವತ್ತು ಅವ್ರ ಒಂದು ಮಾತು ಹೇಳೋದಕ್ಕೆ ನಾನು ಅವತ್ತು ಸಹಾಯ ಮಾಡಿದ್ದೀನಿ. ನೀವು ಅದನ್ನ ಉಳಿಸ್ಕೋಬೇಕು ಲೋಕಣ. ನಿಮ್ ತಂದೆನ ಯಾವತ್ತು ನಾನು ಬುದಿ ಅಂತಾನೆ ಕರೆಯೋದು. ನಾನು ಯಾರನ್ನ ನಮ್ಮ ಲಿಂಗಾಯತ ಸಮುದಾಯದವ್ರನ್ನ ಹೆಸರಿದ್ ಯಾರು ಕರೆಯಲ್ಲ ನಾನು. ಆ ಕುಟುಂಬದಲ್ಲಿ ನೀವು ಈ ತರ ಮಾಡಿದ್ರೆ ತಪ್ಪು. ಇದು ಏನೋ ಒಂದ್ ಕಡೆ ನಿಮ್ಮ ಮಾವರ ಮನೆ ಆಗ್ಬೋದು, ನಿಮ್ಮ ಚಿಕ್ಕಪ್ಪ ಅವ್ರ ಮನೆ ಕೆಲಸವನ್ನ ಲೋಕಿಯವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ಚೆನ್ನಾಗಿದ್ದು, ನಿಮ್ ವಿರುದ್ಧ ತಿರುಗಿ ಬಿದ್ದಾರಂದ್ರೆ ಏನೋ ಒಂದ್ ಕಡೆ ರಾಜಕೀಯ ಷಡ್ಯಂತ್ರ ನಡೀತಿದೆ ಅಂತ ಯಾರು ಹೇಳ್ಕೊಳ್ತಾರಂತ. ಇದು 100ಕ್ಕೆ 1000 ಭಾಗ ರಾಜಕೀಯ ಷಡ್ಯಂತ್ರನೇ. ನಮ್ಮನ್ನ ಕಾಯ್ತಾ ಇದ್ರು ನಾಗೋಲದಲ್ಲಿ. ಇವತ್ತು ನಾನು ಮನೆ ಮಗನ ತರ ಇವತ್ತು ನನ್ನ ನಾಗೋಲ್ ಜನ ಇವತ್ತು ನನ್ನ ನೋಡ್ಕತ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಕೆಲವು ಕಿಡಿಗೇಡಿಗಳಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಈ ವ್ಯಕ್ತಿ ಇಲ್ವಾಲ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಟ್ಟಿಲ್ಲ. ಹೋದಂತ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಡಿ, ಕೇಸ್ ಮಾಡ್ಬೇಡಿ ಅವ್ರ ಮೇಲೆ, ಅವ್ರಿಗೆ ಕರೆದು ಬುದ್ಧಿ ಹೇಳಿ ನಮ್ಮ ಅಣ್ಣಿಂಗೆ ಅಂತ ಹೇಳಿರೋದು. ಈ ಇಲ್ವಾಲದಲ್ಲಿ ಏನ್ ಮಹೇಶ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ಇದಾರೆ, ಇವರು ಸಿಬ್ಬಂದಿಗಳು ಇಲ್ದೇ ಇರೋ ಸಮಯದಲ್ಲಿ ಒಬ್ರು ಇವರು ಏನೋ SHO WPC ಲೇಡಿ ಅವ್ರನ್ನ 1.5 ಗಂಟೆ ರಾತ್ರಲ್ಲಿ ಇದೇ ಮಹೇಶ್ ಕುಮಾರ್ ಹೋಗಿ ಕರ್ಕ ಬಂದೆ ನನ್ನ ಮೇಲೆ FIR ಮಾಡಿಸೋರೆ ಅಂತ ಮಾಡಿಸ್ಬೇಕಂತ ಏನಿತ್ತು? ಇವ್ರು ತನಿಖೆ ಮಾಡಿದ್ರ? ಅವರು ಒಂದು ದೂರ ಒಬ್ಬ ವ್ಯಕ್ತಿ ಮೇಲೆ ಕೊಡ್ಬೇಕಾದ್ರೆ ಪರಿಶೀಲನೆ ಮಾಡ್ಬೇಕು, ಅಲ್ವಾ ಈಗ ಘಟನೆ ನಡೆದಿದೆ ಇಲ್ವಾ ಅಂತ ತಿಳ್ಕೋಬೇಕು, ಆಮೇಲೆ ಮಾಡ್ಬೇಕು. ಇದೇ ವ್ಯಕ್ತಿ ಮಹೇಶ್ ಕುಮಾರ್ ನನ್ನ ಮನೆಗೆ ಬಂದು ನನ್ಗೆ ಸ್ಪೀಡ್ ಕೊಟ್ಟೋಗಿದ್ರಿ. ನೀವು ರಾಜ್ಯದ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗಿ ಹಾಕ್ಸಿ ಬಂದಿದ್ದೆ, ನಿಮ್ನ ಪೋಸ್ಟಿಂಗ್ ಕೊಟ್ಟಿದ್ದಿಲ್ಲ, ನಿಮ್ಗೆ ಇದೆಲ್ಲ ಗೊತ್ತಿದ್ದು ಕೊಟ್ಟಿದ್ದಲ್ಲ. ನಾನು ಇದೇ ನನ್ನ ಹೋಬಳಿ ಲೀಡರ್ಗಳು ಏನಿದಾರೆ ಇಲ್ಲಿ ಕೂತಿದ್ದಾರೆ, ಇವ್ರು ಎಲ್ಲಾರು ಕರ್ಕೊಂಡೋಗಿ ನನ್ನ ಸ್ವಂತ ದುಡ್ಡು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೇ ಮಹೇಶ್ ಕುಮಾರ್ನ ನಾನು ಹಾಕ್ಸ್ಕೊಂಡ್ ಬಂದೆ. ಸಾಹೇಬ್ರು ನಮ್ಮ ಹೋಬಳಿ ಲೀಡರ್ಗಳು ಬಂದು ಹೇಳಿ ಅಂತ ಹೇಳಿದ್ಮೇಲೆ ನಾವೆಲ್ಲ ಹೋಗಿ ಹೇಳಿದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವ್ರನ್ನ ಹಾಕೊಟ್ಮೇಲೆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇದು ಮಾಡಬಾರ್ದಾಗಿತ್ತು. ನಾನು ಹಿರಿಯ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ಅವ್ರು
ತನಿಖೆ ನಾವು ಮಾಡ್ತೀವಿ, ನೀವು ದೂರು ಕೊಡಿ ಅಂತ ಹೇಳಿದ್ದಾರೆ. ಇದನ್ನ ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೇಕು, ನ್ಯಾಯಾಲಯದಲ್ಲಿ ನಾನು ಹೋರಾಟ ಮಾಡ್ತೀನಿ. ಇದನ್ನ ಹೋರಾಟ ನಾವು ಗೆದ್ದೇ ಗೆಲ್ತೀನಿ ಅಂತ ನನಗೆ ನಂಬಿಕೆ ಇದೆ. ಅಂದ್ರೆ ಏನು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಸುಳ್ಳು ಅಂತ ಹೇಳ್ತಾರೆ? ಆ ಸುಳ್ಳು ನಮ್ಗೆ ಹೋಗೇನ್ವಲ್ಲ. ಈಗ ಯಾವ್ದೋ ಒಂದು ವಿಡಿಯೋ ಅವತ್ತು ಈಗ ಬಿಡ್ತಾವ್ರಲ್ಲ, ಅದು ಗುಂಪು ಇದರಲ್ಲಿ ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ, ಅದು ನಾನು ಹೋಗಿದ್ದು ಮೊದಲೇ ದಿನ ಮಾತಾಡ್ಸ್ಬಿಟ್ಟು ಒಳಿಕೋನಿಲ್ಲ. ನಮ್ಮ ನಾಗೋಲ್ ಯಜಮಾನರು, ದೊಡ್ಡ ಯಜಮಾನರು ಸೋಮನಾಯ್ಕರು ಇದಾರೆ. ಈಗ ಅವ್ರು ಏನ್ ಮಾಡಿದ್ರು, ಅವ್ರು ಮುಂದೆ ಹೋದ್ರು ಕಾರಲ್ಲಿ, ನಾನು ಹಿಂದೆ ಹೋದೆ, ಜೊತೆಲಿ ಹೋದೋ. FIR ಅಲ್ಲಿ ಏನ್ ಮಾಡೋರೆ, ನನ್ನ ಕಾರ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ನನ್ನ ಕಾರ್ ಒಂದ್ ಮಾಡೋರೆ, ಇನ್ನೊಂದ್ ಕಾರು ನಂಬರ್ ಗೊತ್ತಿರಲಿಲ್ಲ ಅವ್ರಿಗೆ. ಆ ಕಾರ್ ನಂಬರ್ ಬರಿಬೇಕಾಯ್ತಲ್ಲ ಅವರು, ಯಾಕೆ ಬರಲಿಲ್ಲ? ಇನ್ನೊಂದು ಕಾರು ಅಂತ ತೋರ್ಸಾರೆ FIR ಅಲ್ಲಿ. ಈಗ ಮಾಡ್ತಾರೆ ಕೆಲಸಗಳೆಲ್ಲ ನಮ್ಗೆ ಗೊತ್ತಿಲ್ವಾ? ಅದು ಆಯ್ತು FIR ಸರ್, ಈಗ ಕೊಡ್ತೀನಿ ಈಗ ನಿಮ್ಗೆ. ಮಾಯೇ ಕೊಡಿಲ್ಲ ಅದು FIR. ಸರ್, ಇಲ್ವಾಲ್ ಭಾಗದಲ್ಲಿ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ದೀರಾ ನೀವು. ಎಲ್ಲೋ ಒಂದ್ ಕಡೆ ತೇಜ್ ಅವರ ತಮ್ಮ ಪಕ್ಷದ ತಮ್ಮ ಮುಖಂಡಗಳು ಕಾಣದ ಕೈನ ಕೆಲಸ ಮಾಡ್ತಾ ಇದೆಯಾ ಅಂತ? ಖಂಡಿತ ಮಾಡ್ತಿದೆ. 1000 ಭಾಗ ಹೇಳದ್ನಲ್ಲ, ಖಂಡಿತ ಮಾಡ್ತಿದ್ದಾರೆ. ಇಡೀ ಜಿಲ್ಲೆಯಿಂದ ಫೋನು ನನಗೆ, ಎಲ್ಲಾ ತಾಲೂಕುಗಳಿಂದ. ನಮ್ದೇ ಆದಂತ ಅಭಿಮಾನಿಗಳು ಮತ್ತೆ ಸ್ನೇಹಿತರುಗಳು, ಬಂಧು ಬಳಗದಲ್ಲಿ ಯಾಕಿಂಗೆ ನಾವು ಬರ್ತೀವಿ ನಾವು ಕೇಳ್ತೀವಿ ಅನ್ಕೊಂಡು ಯಾರು ಬರಬೇಡಿ. ಅದನ್ನ ಏನಿದೆ ನಾನು ಕಾನೂನು ಹೋರಾಟ ಮಾಡ್ತೀನಿ. ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ, ಹಿರಿಯ ಅಧಿಕಾರಿಗಳು, SP ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ, DVSP ಅವ್ರಿಗೂ ಗಮನಕ್ಕೆ ತಂದಿದ್ದೀನಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತಂದಿದ್ದೀನಿ. ಅವ್ರಿಗೂ ನಾವು ಇದ್ರ ವಿರುದ್ಧ ನಾವು ತನಿಖೆ ಮಾಡ್ತೀವಿ. ಕಾನೂನು ರೀತಿ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಇದು ಸತ್ಯನ ಸುಳ್ಳು ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ, CCTV ಫುಟೇಜ್ ತಗೋತೀನಿ ಅಂದ್ರೆ ತಗೊಳ್ಳಿ. ಅದನ್ನ ನಾವು ಹೊಡೆದಿದ್ರೆ, ಗಲಾಟೆ ಮಾಡಿದ್ರೆ ಹೇಳಿ, ತೋರಿಸ್ಲಿ. ಅವರು ರಕ್ತ ಬಂದಿದ್ಯಾ, ಯಾತರ ದೊಣ್ಣೆಲ್ ಹೊಡೆದಿದವ, ಇಲ್ಲ ಯಾವ್ದಾರ ಲಾಂಗ್ ತಗೊಂಡು ಹೋಗಿದ್ವಾ, ಇದೆಲ್ಲ ಈಗ ಮಾಡ್ಬೋದ? ಸಮಸ್ಯೆ ಪರಿಹಾರ ಮಾಡಕ್ ಹೋದೆ ತಮ್ಗೆ ಮುಳುವಾಯ್ತಾ ಅಂತ ಇದು? ಸಮಸ್ಯೆನ ಪರಿಹಾರ ಮಾಡಕ್ ಹೋದದೇ ಮುಳುವಾದದು. ಆಗ್ಬಾರ್ದಾಗಿದೆ, ಆಗಿದೆ. ಆ ಪ್ರತಿಫಲ ಊಟ ಮಾಡಲಿ, ಭಗವಂತ ಮೇಲ್ಗಡೆ ಇರೋನು ಇದನ್ನೇ ಒಳ್ಳೇದು, ಧರ್ಮ ಕರ್ಮ ಎಲ್ಲ ಊಟ ಮಾಡ್ತಾರೆ. ಈ ಮಹೇಶ್ ಕುಮಾರ್ಗೂ ಫೋನ್ ಮಾಡಿ ನಾನು ಮಾತಾಡಿದೆ. ಇದೇ ಮಹೇಶ್ ಕುಮಾರ್ ಫೋನ್ ಮಾಡಿ ಮಾತಾಡಿದೆ ನಾನು. ಏನ್ರಿ ಈ ಕೆಲಸ ಎಷ್ಟು ದಿನ ಮಾಡಿದ್ರಿ, ದೇವ್ರು ಚೆನ್ನಾಗಿರ್ಲಿ ಕಣಪ್ಪ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿನ್ನ ಕುಟುಂಬಕ್ಕೆ ನಿನ್ಗೆ ದೇವ್ರು ಒಳ್ಳೇದ್ ಮಾಡಿ ಚೆನ್ನಾಗಿಟ್ಟಿರ್ಲಿ, ಒಳ್ಳೆ ಬಹುಮಾನ ಕೊಟ್ರಿ ಸಾಕು, ಹಾಕ್ಸ್ಕೊ ಬಂದದಕ್ಕೆ ಈ ಪ್ರತಿಫಲ ಊಟ ಮಾಡ್ತೀರಿ ಬಿಡ್ರಿ ಅಂತ ನಾನು ಇದೇ ಮಹೇಶ್ ಕುಮಾರ್ ಹೇಳ್ದೆ. ಇದೇ ಲೋಕೇಶ್ ಅಣ್ಣಗೂ ಕೂಡ ರಾತ್ರಿ ಗಲಾಟೆ ಆದ್ಮೇಲೆ ಇವ್ರ ಮನೆ ಹತ್ರ ಹೋಗ್ಬಿಟ್ಟು, ನಾನು ಈಗೇನ್ ಫೋನ್ ತೋರಿಸ್ತವ್ರೆ, ನನ್ಗೆ ಫೋನ್ ಮಾಡಿ ಬೆದರಿಕೆ ಆಗ್ತವ್ರೆ ಅಂತ, ಇದು ಸುಳ್ಳು. ನಾನ್ ಫೋನ್ ಮಾಡಿದ್ದು ಏನಕ್ಕೆ ಗೊತ್ತಾ, ಬನ್ನಿರಿ ನಿಮ್ಮ ಅಣ್ಣನ ಮನೆ ಹತ್ರ ಬನ್ರಿ, ಅಲ್ಲಿ ಜನಗಳು ಬಿಡ್ಲಿಲ್ಲ ನನ್ನ ಮಾತಾಡಕ್ಕೆ, ನೀವು ಹೋಗಿ ಅಂದ್ಬಿಟ್ರು. ಅದೇನದೆ ಬಗೆಹರ್ಸೋಣ, ಬಪ್ಪ ಮನೆ ಹತ್ರ ಮಾತಾಡವ ಅಂದ್ಬಿಟ್ಟು ನನಗೆ ಹೇಳಕ್ ಫೋನ್ ಮಾಡಿದ್ನೇ ಹೊರ್ತು ನಿನ್ಗೆ ಬೆದರಿಕೆ ಹಾಕಿ ಎದುರಿಸಕ್ಕಲ್ಲ ಕಣಪ್ಪ. ನಾನು ಕಾಲ್ ಡೀಟೇಲ್ ತಗೊಳ್ಳಿ, CDR ನನ್ನ ಕೈ ಎಷ್ಟು ಹಿಂದೆ ಫೋನ್ ಬಂದವೆ, ನಾನು ಎಷ್ಟು ಆ ವ್ಯಕ್ತಿ ಫೋನ್ ಮಾಡಿದ್ದೀನಿ ಅಂತ CDR ತಗ್ಸ್ಕೊಳ್ಳಿ, ತನಿಖೆ ಮಾಡಿ. ಒಂದು 5 ವರ್ಷದ CDR ತಗೊಳ್ಳಿ, ನನ್ನ ನಂಬರ್ ಅವ್ನ ನಂಬರ್ ಹಾಕಿ. ಅತಿ ಹೆಚ್ಚವಾಗಿ ಆ ವ್ಯಕ್ತಿ ಫೋನು ನನಗೆ ಬಂದಿದ್ಯಾ, ನನ್ನ ಫೋನು ಆ ವ್ಯಕ್ತಿಗೆ ಹೋಗಿದ್ಯಾ ಅಂತ ಪರಿಶೀಲನೆ ಮಾಡಿ. ನಾನು ಬೇಡಲ್ಲ, ಕಾನೂನು ಚೌಕಟ್ಟಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ, ತನಿಖೆ ಮಾಡಿ. ಈಗ ಸರ್ ಕೊನೆದಾಗಿ ಏನ್ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅವ್ರದೇ ಕಾನೂನು ಹೋರಾಟ ಈಗ FISL ರಿಪೋರ್ಟ್ ಕಳಿಸಿ, ಲ್ಯಾಬ್ ಕಳಿಸಿ. ನಾನೇನೋ ಹೊಡೆದಿದ್ರೆ ಅವ್ರ ಮೇಲೆ ಅಲ್ಲೇ ಮಾಡಿದ್ರೆ, ನನ್ ಮುಟ್ಟಿದ್ರೆ ನನ್ ಫಿಂಗರ್ ಪ್ರಿಂಟ್ ಇರ್ತದಲ್ವಾ, ನಾನು ಅವ್ರ ಮನೆ ಒಳಗೆ ಹೋಗಿದ್ರೆ ಫಿಂಗರ್ ಪ್ರಿಂಟ್ ಇರ್ತದಲ್ವಾ. FISL ಕಳಿಸಿ. ಅವ್ರ ಬಟ್ಟೆಗಳು ಈಗ ಹಾಕೊಂಡಿರ್ತಾರಲ್ವ ಅವರು, ಈಗ ಸುಮ್ಮನೆ ಹೊಡೆದ್ರೆ ಏನಾದ್ರು ಇದೇ ಇರ್ತಾನೆ, ನಿಮ್ಗೆ ಏನು ಎವಿಡೆನ್ಸ್ ಸಿಕ್ಕತ್ತಲ್ವಾ. CCTV ರೋಡಲ್ಲಿ ನಿಂತಿರೋದನ್ನ ತಕೊಂಡ್ಬಿಟ್ಟು ಹಾಕ್ಬಿಟ್ರೆ, ನಾನು ಮನೆ ಒಳಗೆ ನುಗ್ಗಿ ಹೊಡೆದಿರೋದೇನಾದ್ರು ಇದೆಯಾ ಅದ್ರಲ್ಲಿ? ನಾನು ನುಗ್ಗಿ ಮನೆ ಒಳಗೆ ಹೊಡೆದಿದ್ರೆ ಆ TV ಫೋಟೋ ಇದ್ರೆ ತರಿಸಿ. ನಾನೊಬ್ಬ ಮನೆ ಮಗನಾಗಿ ನಾಗವಲ ಗ್ರಾಮದಲ್ಲಿ ಇಳಿದೇ ಒಂದು ಬುದ್ಧಿ ಹೇಳದೆ ತಪ್ಪು ಅಂತ ಪೊಲೀಸ್ ಇಲಾಖೆಯವರು ಹೇಳ್ಬಿಟ್ರೆ, ಇದು ಸಮಾಧಾನ ಹೆಂಗೆ? ಎಲ್ಲ ಪೊಲೀಸವರೇ ಕೈಗಾಗ್ತದ? ಪೊಲೀಸವರೇ ಈಗ ಕೆಮ್ಮುದಕ್ಕೆ, ಹುಷಾರಿಲ್ದಕ್ಕೆ, ಜ್ವರಕ್ಕೆ ಬಂದದಕ್ಕೆಲ್ಲ ಪೊಲೀಸವರೇ ಮಾಡಾರ. ನಾವಿಲ್ವಾ ಅಂದ್ರೆ ಹಂಗಾರೆ ಏನ್ ಬುದ್ಧಿ ಹೇಳದೆ ತಪ್ಪ? ಎಲ್ಲಾರು ಪೊಲೀಸವರೇ ಉಪಯೋಗಿಸ್ಕೊಂಡ್ರೆ ಈ ಸಮಾಜ ಬದುಕದಂಗೆ ಜನಗಳು. ಕೊನೆ ನಿಲುವೇನ್ ಸರ್? ಕೊನೆ ನಿಲುವು ಏನಿಲ್ಲ, ಕಾನೂನು ಹೋರಾಟ ಮಾಡ್ತೀನಿ. ಇದು ಸುಳ್ಳು ಕೇಸ್ ಹಾಕಿದ್ರೆ ನನ್ನ ಮೇಲೆ, ಅದು ಯಾವ ರೀತಿ ಕೋರ್ಟಲ್ಲಿ ನಾನು ನ್ಯಾಯಾಲಯದ ದಾವೆ ಹುಡ್ತೀನಿ, ಅದೇನ್ ಮಾಡ್ಬೇಕು ಕಾನೂನು ವಿರುದ್ಧ ನಾನು ಕಾನೂನು ಚೌಕಟ್ಟಲ್ಲಿ ಮಾಡ್ತೀನಿ. ಇದು ಪ್ರತಿಫಲ ಮಾತ್ರ ಊಟ ಮಾಡೇ ಮಾಡ್ತಾರೆ. ನಿಮ್ ಬಗ್ಗೆ ಯಾರು ಅಪಪ್ರಚಾರ ಮಾಡಿದ್ರೆ ಅವ್ರ ವಿರುದ್ಧ ಮಹಾರಾಷ್ಟ್ರ ಮಕ್ಕಳ ಮೇಲೆ ಕೇಸ್ ಹಾಕ್ತೀರಾ ಸರ್ ಕೋರ್ಟಲ್ಲಿ? ಖಂಡಿತ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ನನಗೆ ಮಾನ ನಷ್ಟ ಮಕ್ಕಳೊಮ್ಮೆ ನನಗೆ ತುಂಬಾ ಮಾನಹಾನಿ ಆಗಿದೆ. ನಾನು ಇದ್ರ ವಿರುದ್ಧ ನ್ಯಾಯಾಲಯದಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ಆ ಗುಡ್ ನ್ಯೂಸ್ ಚಾನಲ್ ಇವತ್ತು ಏನ್ ಮಾಡಿದ್ದಾರೆ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಅವರು ನಮ್ಮ ಸಿಟಿ ಕುಮಾರಣ್ಣ ಅವ್ರ PA ಏನಿದ್ದಾರೆ ಅವ್ರು ಹೋಗಿದ್ದು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕಿಂತ ಹೋಗಿದ್ದಂತ ಸಂದರ್ಭದಲ್ಲಿ ನೀವು ರಾಜಕಾರಣ ಮಾಡಕ್ ಬಂದಿದ್ದು ಏನೋ ಇದ್ ಮಾಡಕ್ ಬಂದಿದ್ದೀರಾ, ಡೀಲ್ ಮಾಡಕ್ ಬಂದಿದ್ದೀರಾ, ಲಂಚ ಕೊಡಕ್ ಬಂದಿದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿ ಅವ್ರ ಮೇಲೂ ಅಪಮಾನ ಮಾಡಿದ್ದಾರೆ. ಆಮೇಲೆ ಆ ಗುಡ್ ನ್ಯೂಸ್ ಚಾನಲ್ ಮೇಲೆ ಇಲ್ದೇ ಬರೋ 108 ಕೇಸ್ಗಳು ಬಂದಿದೆ.
ಕೇಸ್ಗಳಾಗಿದೆ, ಏನೋ FIR ಕೋರ್ಟಲ್ಲಿ ದಾಖಲಾತಿಗಳು ಬೇಕು ಅಂತ ನಾನು ತೋರಿಸ್ತೀನಿ ಅವ್ರ ಮೇಲೆ. ಆ ವ್ಯಕ್ತಿಗೂ ಫೋನ್ ಮಾಡಿ ಮಾತಾಡಿ, ನಾಳೆ ಆ ವ್ಯಕ್ತಿಗೂ ಭಯ ಬಂದು ನಂಗೆ ಫೋನ್ ಮಾಡಿ ಬನ್ನಿ ಇಂಟ್ರೂ ಮಾಡಿ ಬನ್ನಿ ಅಂತ ಬೆಳಗ್ಗೆ ಫೋನ್ ನಾನು ತೋರಿಸ್ತೀನಿ, ತಗೊಳ್ಳಿ ಇಲ್ಲಿ ನಮ್ಗೆ ಫೋನು. ನ್ಯೂಸ್ ಮಾಡಕ್ ಮುಂದೆ ನಿಮ್ಮ ಸಂಪರ್ಕ ಮಾಡಿದ್ರ ಹೇಗೆ ಏನು? ನಿಮ್ಮ ಬಗ್ಗೆ ನಿಮ್ಮ ವಿರುದ್ಧ ನ್ಯೂಸ್ ಮಾಡಕ್ ಮುಂದೆ ಸಂಪರ್ಕ ಮಾಡಿದ್ರಾ? ಯಾರು ಇಲ್ಲ, ನಾನು ಮಾಡಿಲ್ಲ, ಮಾಡಾದ್ಮೇಲೆ ಮಾಡಿರೋದು ನನಗೆ. ನೋಡಿ ರಾಘವೇಂದ್ರ TV9 ನಾನು ಹಾಕೊಂಡಿದ್ದೆ ನೋಡಿ, ನನಗೆ ರಿಸೀವ್ ಕಾಲ್ ಆಗಿರೋದು. ವ್ಯೂ ಮಾಡಿ ಅದನ್ನ ಹೆಂಗೆ ವ್ಯೂ ಮಾಡೋದು? ಕ್ಯಾಮ್ರಾ ನೋಡಿದೀನಿ, ಬನ್ನಿ ಇಂಟ್ರೂ ಕೊಡಿ, ನಾನು ಕೌಂಟರ್ ಕೊಡ್ತೀನಿ, ನೀವು ಬನ್ನಿ, ನೀವು ಕೌಂಟರ್ ಕೊಡಿ, ನಮ್ಮ ಚಾನೆಲ್ ಕೊಡ್ಬೇಕು, ಬೇರೆ ಚಾನೆಲ್ ಕೊಡ್ಬೇಡಿ ಅಂತ. ನಾನು ಇಲ್ಲಪ್ಪ, ನಾನು ಬೇರೆ ಚಾನೆಲ್ಗಳು, ನನ್ನ ಕ್ಷೇತ್ರ ಜನಗಳು, ನನ್ನ ಹೋಬಳಿ ಲೀಡರ್ಗಳು ಇದ್ರೆ ಎಲ್ಲಾರು ಅಲ್ಲಿ ಕರ್ಕೊಬರಕ್ಕಾಗಲ್ಲ, ನಾನು ಬರೋದಿದ್ರೆ ನೀನು ಆಫೀಸ್ಗೆ ಬಾ, ನಾನು ಮಾಡ್ತೀನಿ. ತಪ್ಪಾಗಿದೆ ಅಂತ ಅವ್ರು ಹೇಳಿದ್ರು ಅಂತ. ಹಾ, ತಪ್ಪಾಗಿದೆ ಮಾಡಿರೋದು ಅಂತ ಅಂದ್ರು. ನಾನು ಕೌಂಟರ್ FIR ಹಾಕಿದ್ದೀನಿ, ಸುದ್ದಿ ಪ್ರಸಾರ ಮಾಡಿದ್ದೆ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಹತ್ರ? ವಾಟ್ಸಪ್ ಇದ್ದು ಹಾಕಿದ್ದೀನಿ, FIR ಆಗಿರೋದು ಹಾಕಿದ್ದೀನಿ. ನೆನ್ನೆ ನೋಡಿ, ನೆನ್ನೆ ಎಷ್ಟೊತ್ತಲ್ಲಿ 6:46 ಸಾಯಂಕಾಲ 6:46 ಇದಾಕಿದ್ದೀನಿ, ಏನೇ FIR ಹಾಕಿದ್ದೀನಿ ನೋಡ್ರಿ. ಅವ್ರ ಮೇಲೂ ಕೇಸ್ ಆಗಿದೆ, ನೀವು ಅವ್ರ ಮೇಲೂ ಕೇಸ್ ಆಗಿದೆ. ನೀವು ಕೌಂಟರ್ ಹೋರಿ, ನನ್ನ ಮೇಲೆ FIR ಆಗದ ಅಂದ್ಬಿಟ್ಟು ಬಿಂಬಿಸೋದಲ್ಲ, ಕೌಂಟರ್ ಕೇಸ್ ಇದು ಹಾಕಿದ್ರೆ ಇಬ್ಬರ ಮೇಲೆ ಹಾಕ್ಬೇಕು, ಹೆಂಗ್ ಇದ್ ಮಾಡ್ತೀರಾ ನೀವು, ನಮ್ದು ಕೌಂಟರ್ ತಗೋಬೇಕಲ್ವಾ ಅಂತ ನಾನು ಕೇಳಿದಾಗ ಫೋನ್ ಮಾಡಿ ಕರೀತಾರ, ನಾನು ಹೋಗಿ ಈ ವಿಚಾರ ಪ್ಲಾನ್ ಹಾಕಂದ್ರೆ ಸರ್ ನಿಮ್ ವಿರುದ್ಧ ನಾನು. ಆಮೇಲೆ ಅವರು ಯಾರೋ ಲೋಕಣ ಹೇಳ್ತಾವ್ರಲ್ಲ, ನೀವು ಇದು FIR ಆಗಿರೋದ ವಾಟ್ಸಪ್ ಅಲ್ಲಿ ಹಾಕ್ಬಿಟ್ಟು ಎದುರಿಸ್ತವ್ರೆ ಅಂತ. ನಾನ್ ಹಾಕಿದ್ದು ತಿಳುವಳಿಕೆ ಕೇಳಕ್ಕೆ, ನಿನ್ ಮೇಲೂ ಕೇಸ್ ಆಯ್ತಲ್ಲಪ್ಪ, ನನ್ ಮೇಲೂ ಆಯ್ತು, ನಿನ್ಗೆ ಯಾಕೆ ಬೇಕು ಇವೆಲ್ಲ, ಕುತ್ಕೊಂಡ್ ಮಾತಾಡ್ಕೊಂಡ್ ಬಗೆಹರಿಸ್ಕೊಳ್ಳೋವಾ, ಕೊಡೋದಿದ್ರೆ ಕೊಡ್ತೀರಾ ಆಸ್ತಿನ, ತಿಳುವಳಿಕೆ ಹೇಳಕ್ ಫೋನ್ ಮಾಡಿದ್ದು. ಆ ವ್ಯಕ್ತಿ ಹಂಗ್ ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಯ್ತದೆ, ಕಾನೂನು ಇದೆ. ಅವರು ಇನ್ನೇನ್ ಮಾಡ್ತಾರೆ, ಈಗ ಅವರು ಕಾನೂನು ವಿರುದ್ಧ ಏನದ ಕೋರ್ಟ್ ಕೇಸ್ ಹಾಕೊಂಡು ಭಾಗ ತಗತಾರೆ. ಏನ ಅವ್ರ ಅಪ್ಪನಾಸ್ತಿ, ಅವ್ರ ತಾತನಾಸ್ತಿ, ಇವ್ರ ತಾತನು ಅವ್ರ ತಾತನು ಒಬ್ಬರೇ ತಂದೆ ಇದ್ರು, ಇವ್ರು ಬ್ಯಾರೆ ಅಲ್ವಲ್ಲ ಅವ್ರ ಕುಟುಂಬ, ಅವ್ರಿಗೆ ನ್ಯಾಯ ನಾನೇ ಕೊಡಿಸ್ತೀನಿ. ಇಷ್ಟೆಲ್ಲ ಅವಮಾನ ಆಗಿ ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೂ ನಾನು ನ್ಯಾಯ ಕೊಡಿಸ್ತೀನಿ. ಯಾವ ರೀತಿ ಕೊಡಿಸ್ಬೇಕು, ನಾನು ನ್ಯಾಯಾಲಯದಲ್ಲಿ ದಾವೆ ಹೋಗ್ಬಿಟ್ಟು ಅವ್ರ ಆಸ್ತಿ ಏನ್ ಸೇರ್ ಬರ್ಬೇಕು ಅಂತ ಕೊಡಿಸ್ತೀನಿ. ಅಂದ್ರೆ ನಿಮ್ಗೆ ತೇಜವಾದ ಮಾಡ್ಲೇಬೇಕು ಅಂತ ಪ್ಲಾನ್ ಹಾಕೊಂಡ್ರೆ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ. ಮಾಡಿರೋದು ಷಡ್ಯಂತ್ರ ಮಾಡಿರೋದು, ಯಾವ್ದಾರ ಒಂದು ಸಿಕ್ಬೇಕಾಯ್ತಲ್ಲ, ಇದೊಂದು ಪಾಪ ನಾನು ಬಿಡ್ಸಕ್ ಹೋಗಿ ಇವತ್ತು ನನ್ನ ಮರ್ಯಾದೆ ಹೇಳ್ಕೊಂಡಿದ್ದಾರೆ ಅಷ್ಟೇ. ಒಳ್ಳೇದ್ ಮಾಡಕ್ ಹೋಗಿ ನ್ಯಾಯಾಧೀಶರಿಗೆ ಹೇಳ್ತೀನಿ, ನ್ಯಾಯಾಲಯದಲ್ಲಿ ನೋಡಿ ಸ್ವಾಮಿ, ಮಧ್ಯವರ್ತಿಗಳು ಈಗ ಕೋರ್ಟ್ ಅಲ್ಲಿ ಒಂದು ಅದಾಲತ್ ಅಂತ ಮಾಡ್ತಾರೆ, ನ್ಯಾಯಾಲಯದಲ್ಲಿ ಏನ್ ಅಂತ ಮಾಡ್ತಾರೆ, ನೀವು ಕೂತ್ಕೊಂಡು ರಾಜಿ ಮಾಡ್ಕೊಂಬನಿ ಅಂತಾರೆ. ಅಂತಂದಿರ್ ಕೇಸಲ್ಲಿ ನೀವು ಅಲ್ಲೋಗಿ ಮಾಡ್ಕೊಳ್ಳೋದ ಇಲ್ಲೇ ಮಾಡ್ಕೊಂಡ್ರಪ್ಪ ಅಂತ ಹೇಳಕ್ ಹೋಗಿ ನಾನು ಬೇಡ ಇಲ್ಲೂ ಮಾಡಲ್ಲ, ಅಲ್ಲೇ ಮಾಡ್ಕೊತೀನಿ ಅಂದ್ರೆ ಕೂಡ ಅವ್ರು ಮಾಡ್ಕೊತಾರ. ಅವರು ತಪ್ಪೇನಿದೆ? ಈಗ ಸರ್ ಕಂಪ್ಲೇಂಟ್ ಕೊಟ್ರಲ್ಲ,